ನಮಸ್ಕಾರ ಸಿಂಹ ರಾಶಿಯ ನನ್ನೆಲ್ಲ ಆತ್ಮೀಯ ಬಂಧುಗಳೇ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. 2026ನೇ ವರ್ಷದ ಮೊದಲ 6 ತಿಂಗಳುಗಳು ಈಗಾಗಲೇ ಕಳೆದು ಹೋಗಿವೆ. ಈ ಸಮಯದಲ್ಲಿ ನೀವು ಏನನ್ನು ಪಡೆದಿದ್ದೀರಿ ಅಥವಾ ಏನನ್ನು ಕಳೆದುಕೊಂಡಿದ್ದೀರಿ ಎಂದು ಈಗ ಕೊರಗುತ್ತಾ ಕೂರುವ ಸಮಯ ಇದಲ್ಲ. ಹೌದು, ಕಳೆದ 6 ತಿಂಗಳಲ್ಲಿ ನಡೆಯದ ಎಷ್ಟೋ ಅದ್ಭುತಗಳು ಈ ಬರಲಿರುವ 6 ತಿಂಗಳುಗಳಲ್ಲಿ ನಡೆಯಲಿವೆ. ಯಾಕೆಂದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಮುಖ ಗ್ರಹಗಳಾದ ಗುರು, ಶನಿ, ರಾಹು ಮತ್ತು ಕೇತು ಈ 4 ಗ್ರಹಗಳು ಇದೇ 6 ತಿಂಗಳಲ್ಲಿ ತಮ್ಮ ಸಂಚಾರವನ್ನು ಬದಲಿಸುತ್ತಿವೆ. ಇದು ನಿಮ್ಮ ಜೀವನದ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತದೆ ಎಂಬ ಅಂತಿಮ ಸತ್ಯವನ್ನು ಈ ವಿಡಿಯೋದಲ್ಲಿ ನಾವು ತಿಳಿಯೋಣ. ನಿಮ್ಮ ಇಷ್ಟದೈವದ ಮೇಲೆ ಭರವಸೆ ಇಡಿ, ಅವರ ಆಶೀರ್ವಾದ ನಿಮ್ಮ ಮೇಲಿರಲಿದೆ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ಅಷ್ಟಮ ಶನಿ ಮತ್ತು ವಕ್ರೀ ಶನಿಯ ರಹಸ್ಯ. ಬಂಧುಗಳೇ, ಸಿಂಹ ರಾಶಿಯವರಿಗೆ ಈಗ ಶನಿ ದೇವನು 8ನೇ ಮನೆಯಲ್ಲಿ ಸಂಚರಿಸುತ್ತಿದ್ದಾನೆ. ಇದನ್ನು ನಾವು ಅಷ್ಟಮ ಶನಿ ಅಥವಾ ಅಷ್ಟಮ ದಯ ಎಂದು ಕರೆಯುತ್ತೇವೆ. 8ನೇ ಮನೆಯಲ್ಲಿರುವ ಶನಿಯನ್ನು ಕಂಟಕ ಶನಿ ಎಂದೂ ಕರೆಯಲಾಗುತ್ತದೆ. ಇದು ಕೆಲಸಗಳಲ್ಲಿ ಸ್ವಲ್ಪ ಮುಳ್ಳಿನಂತಹ ಅಡೆತಡೆಗಳನ್ನು ನೀಡಬಹುದು. ಆದರೆ ಇಲ್ಲಿ ಒಂದು ದೊಡ್ಡ ಬದಲಾವಣೆ ಇದೆ. ಜುಲೈ 26ರಂದು ಶನಿ ದೇವನು ವಕ್ರಿಯಾಗುತ್ತಿದ್ದಾನೆ. ಶನಿ ವಕ್ರಿಯಾದಾಗ ಏನಾಗುತ್ತದೆ ಗೊತ್ತಾ? ಅವನ ಶಕ್ತಿ 3 ಪಟ್ಟು ಹೆಚ್ಚಾಗುತ್ತದೆ ಮತ್ತು ಅವನ ದೃಷ್ಟಿ ಒಂದು ಮನೆ ಹಿಂದಕ್ಕೆ ಬೀಳುತ್ತದೆ. ಅಂದರೆ 8ನೇ ಮನೆಯಿಂದ ಅವನು 7ನೇ ಮನೆಯ ಮೇಲೆ ಪ್ರಭಾವ ಬೀರುತ್ತಾನೆ. ಇದರಿಂದ ಸಿಂಹ ರಾಶಿಯವರು ನವೆಂಬರ್ 10ರವರೆಗೆ ಈ ಅಷ್ಟಮ ಶನಿಯ ಕಠಿಣ ಪ್ರಭಾವದಿಂದ ಸ್ವಲ್ಪ ಮಟ್ಟಿಗೆ ಮುಕ್ತರಾಗಲಿದ್ದಾರೆ. ಇದು ನಿಮಗೆ ಸಿಗುತ್ತಿರುವ ಒಂದು ದೊಡ್ಡ ರಿಲೀಫ್ ಎನ್ನಬಹುದು. ಶನಿ ಮತ್ತು ರಾಹುವಿನ ಜುಗಲ್ಬಂದಿ, ಬುಲೆಟ್ ಟ್ರೈನ್ ವೇಗ. ವೀಕ್ಷಕರೇ, ನಿಮ್ಮ 7ನೇ ಮನೆಯಲ್ಲಿ ಈಗಾಗಲೇ ರಾಹು ಕುಳಿತಿದ್ದಾನೆ. ಈಗ ವಕ್ರ ಶನಿಯ ಪ್ರಭಾವವು ಅಲ್ಲಿಗೆ ಬರುತ್ತಿದೆ. ಶನಿ ಎಂದರೆ ಕರ್ಮ ಮತ್ತು ರಾಹು ಎಂದರೆ ಆ ಕರ್ಮವನ್ನು 10 ಪಟ್ಟು ಹೆಚ್ಚಿಸುವ ಶಕ್ತಿ. ಜ್ಯೋತಿಷ್ಯದಲ್ಲಿ ಶನಿಯನ್ನು ಪ್ಯಾಸೆಂಜರ್ ಟ್ರೈನ್ಗೆ ಹೋಲಿಸಿದರೆ ರಾಹುವನ್ನು ಬುಲೆಟ್ ಟ್ರೈನ್ಗೆ ಹೋಲಿಸಲಾಗುತ್ತದೆ. ಇದರ ಅರ್ಥ, ಇದುವರೆಗೆ ನಿಮ್ಮ ವೃತ್ತಿ ಜೀವನ ಅಥವಾ ಕೆರಿಯರ್ನಲ್ಲಿ ಪ್ಯಾಸೆಂಜರ್ ರೈಲಿನಂತೆ ನಿಧಾನವಾಗಿ ಸಾಗುತ್ತಿದ್ದ ಕೆಲಸಗಳು ಈಗ ರಾಹುವಿನ ಬೆಂಬಲದಿಂದ ಬುಲೆಟ್ ರೈಲಿನ ವೇಗವನ್ನು ಪಡೆದುಕೊಳ್ಳುತ್ತವೆ. ನಿಮ್ಮ ಕೆಲಸದ ವೇಗ ಹೆಚ್ಚಾಗಲಿದೆ ಮತ್ತು ನೀವು ದೊಡ್ಡ ಮಟ್ಟದ ಬೆಳವಣಿಗೆಯನ್ನು ಕಾಣಬಹುದು. ಕೆಲಸಗಳನ್ನು ರಹಸ್ಯವಾಗಿಡಿ ಮತ್ತು ಶನಿಯ ಮೌಲ್ಯಮಾಪನ. ವೀಕ್ಷಕರೇ, ಸಿಂಹ ರಾಶಿಯವರೇ, ಇಲ್ಲಿ ಒಂದು ಎಚ್ಚರಿಕೆಯ ಮಾತು. 8ನೇ ಮನೆ ಎಂದರೆ ಅದು ಗುಪ್ತ ಅಥವಾ ರಹಸ್ಯಗಳ ಸ್ಥಾನ. ಈ ವಕ್ರ ಶನಿಯ ಸಮಯದಲ್ಲಿ ನೀವು ಮಾಡುವ ಯಾವುದೇ ಹೊಸ ಕೆಲಸ ಅಥವಾ ಯೋಜನೆಗಳನ್ನು ಎಲ್ಲರಿಗೂ ಹೇಳುತ್ತಾ ಕೂರಬೇಡಿ. ಕೇವಲ ಅವಶ್ಯಕತೆ ಇರುವವರಿಗೆ ಮಾತ್ರ ತಿಳಿಸಿ, ಇಲ್ಲದಿದ್ದರೆ ಅಡೆತಡೆಗಳು ಬರಬಹುದು. ಶನಿ ದೇವನು ಈಗ ಆಡಿಟ್ ಅಥವಾ ನಿಮ್ಮ ಕರ್ಮಗಳ ಲೆಕ್ಕಾಚಾರ ಮಾಡುತ್ತಿದ್ದಾನೆ. ನೀವು ಇದುವರೆಗೆ ಮಾಡಿದ ಒಳ್ಳೆಯ ಕೆಲಸಗಳ ಪುಣ್ಯ ಫಲಗಳು ಈಗ ಜಾಗೃತವಾಗುವ ಸಮಯ ಬಂದಿದೆ. ನೆಮ್ಮದಿಯ ಹಾದಿಯಲ್ಲಿ ನಡೆದರೆ ಕೈಗಳು ಸುಗಂಧಭರಿತವಾಗುತ್ತವೆ ಎನ್ನುವಂತೆ ನಿಮ್ಮ ಪ್ರಾಮಾಣಿಕತೆಗೆ ಈಗ ಬೆಲೆ ಸಿಗಲಿದೆ. ವೀಕ್ಷಕರೇ, ಈಗ ದೇವಗುರು ಬೃಹಸ್ಪತಿಯ ಬಗ್ಗೆ ಮಾತನಾಡೋಣ. ಜೂನ್ 2ರಿಂದ ಗುರುವು ನಿಮ್ಮ 12ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ. ಇಲ್ಲಿಂದ ಗುರುವಿನ ದೃಷ್ಟಿ ನಿಮ್ಮ ಶನಿ ಕರ್ಮ ಮೇಲೆ ಬೀರುತ್ತಿದೆ. ಅಂದರೆ ನಿಮ್ಮ ಕೆಲಸಕ್ಕೆ ಈಗ ಭಾಗ್ಯದ ಬೆಂಬಲ ಸಿಕ್ಕಿದೆ. ಹೊಸ ಉದ್ಯೋಗ, ನೀವು ಹೊಸ ಕೆಲಸಕ್ಕಾಗಿ ಹುಡುಕಾಡುತ್ತಿದ್ದರೆ ಅಕ್ಟೋಬರ್ 31ರವರೆಗಿನ ಸಮಯ ಬಹಳ ಅದ್ಭುತವಾಗಿದೆ. ಈ ಸಮಯದಲ್ಲಿ ನಿಮಗೆ ಮನೋಬಯಕೆಯ ಕೆಲಸ ಸಿಗುವ ಸಾಧ್ಯತೆ ಹೆಚ್ಚಿದೆ. ಸ್ಥಳ ಬದಲಾವಣೆ, ಮನೆ ಅಥವಾ ಕೆಲಸದ ಸ್ಥಳವನ್ನು ಬದಲಾಯಿಸಲು ಬಯಸುವವರಿಗೆ ಗುರುವಿನ ಈ ಸಂಚಾರವು ಅನುಕೂಲಕರವಾಗಿರಲಿದೆ. ಸಿಂಹ ರಾಶಿಗೆ ಗುರುವಿನ ಪ್ರವೇಶ ಮತ್ತು ಗುರು ಚಾಂಡಾಲ ಯೋಗ. ವೀಕ್ಷಕರೇ, ಒಂದು ದೊಡ್ಡ ಬದಲಾವಣೆ ಎಂದರೆ ಅಕ್ಟೋಬರ್ 31ರ ಸಂಜೆ ಗುರುವು ನಿಮ್ಮ ಸ್ವಂತ ರಾಶಿಗೆ ಸಿಂಹ ರಾಶಿ ಪ್ರವೇಶಿಸಲಿದ್ದಾನೆ. ನಿಮ್ಮ ರಾಶಿಗೆ ಗುರು ಬರುವುದೆಂದರೆ ಸೌಭಾಗ್ಯದ ವೃದ್ಧಿ ಎಂದರ್ಥ. ಆದರೆ ಇಲ್ಲಿ ಕೇತು ಈಗಾಗಲೇ ಇರುವುದರಿಂದ ನವೆಂಬರ್ ತಿಂಗಳಲ್ಲಿ ಗುರು ಚಾಂಡಾಲ ಯೋಗ ಉಂಟಾಗುತ್ತದೆ. ಈ ಸಮಯದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಕಾಳಜಿ ವಹಿಸುವುದು ಅವಶ್ಯಕ. ಗುರು ಮತ್ತು ಕೇತು ಇಬ್ಬರೂ ಆಧ್ಯಾತ್ಮಿಕ ಗ್ರಹಗಳಾದ್ದರಿಂದ ಈ ಸಮಯದಲ್ಲಿ ನಿಮ್ಮ ಮನಸ್ಸು ಧರ್ಮ, ಪೂಜೆ ಮತ್ತು ಆಧ್ಯಾತ್ಮದ ಕಡೆಗೆ ಹೆಚ್ಚು ಸೆಳೆಯಲ್ಪಡುತ್ತದೆ. ಈ ಮಾರ್ಗಗಳ ಮೂಲಕ ನಿಮ್ಮ ಅದೃಷ್ಟವನ್ನು ನೀವು ವೃದ್ಧಿಸಿಕೊಳ್ಳಬಹುದು. ವೀಕ್ಷಕರೇ, ಗುರು ನಿಮ್ಮ ರಾಶಿಯಲ್ಲಿ ಕುಳಿತಾಗ ಅವನ ದೃಷ್ಟಿ ಬಹಳ ಶಕ್ತಿಯುತವಾಗಿರುತ್ತದೆ. ಸಂತಾನ ಭಾಗ್ಯ, ಮಕ್ಕಳ ಬಗ್ಗೆ ಏನಾದರೂ ಚಿಂತೆ ಇದ್ದರೆ ಅಥವಾ ಸಂತಾನ ಅಪೇಕ್ಷಿತರಿಗೆ ಇದು ಶುಭವಾರ್ತೆಯನ್ನು ನೀಡಲಿದೆ. ಮಾನಸಿಕ ಶಾಂತಿ, ಮನಸ್ಸಿನಲ್ಲಿ ನಡೆಯುತ್ತಿದ್ದ ಆತಂಕಗಳು ದೂರವಾಗಿ ಒಂದು ರೀತಿಯ ಸ್ಪಷ್ಟತೆ ಸಿಗಲಿದೆ. ಪ್ರಬಲ ಭಾಗ್ಯ, ಗುರುವಿನ 9ನೇ ದೃಷ್ಟಿಯಿಂದ ನಿಮ್ಮ ಜೀವನದಲ್ಲಿ ಅದೃಷ್ಟದ ಬಾಗಿಲು ತೆರೆಯಲಿದೆ. ನೀವು ಹಳೆಯ ಕಷ್ಟಗಳನ್ನು ಮರೆತು ಹೊಸ ಉತ್ಸಾಹದಿಂದ ಮುನ್ನುಗ್ಗಬಹುದು. ಕೇತು ಮತ್ತು ರಾಹುವಿನ ಮಹಾ ಬದಲಾವಣೆ. ವೀಕ್ಷಕರೇ, ಡಿಸೆಂಬರ್ 5ರಂದು ರಾಹು ಮತ್ತು ಕೇತು ಇಬ್ಬರೂ ತಮ್ಮ ಸ್ಥಾನವನ್ನು ಬದಲಿಸುತ್ತಿದ್ದಾರೆ. ಕೇತು ನಿಮ್ಮ ರಾಶಿಯನ್ನು ಬಿಟ್ಟು 12ನೇ ಮನೆಗೆ ಹೋಗುತ್ತಾನೆ. ಇದು ಆಧ್ಯಾತ್ಮಿಕ ಉನ್ನತಿ ಮತ್ತು ವಿದೇಶಿ ಕೆಲಸಗಳಿಗೆ ಬಹಳ ಒಳ್ಳೆಯದು. ನಿಮ್ಮ ಬೇರುಗಳನ್ನು ಗಟ್ಟಿಗೊಳಿಸಲು ಇದು ಸಹಾಯ ಮಾಡುತ್ತದೆ. ರಾಹು ಈಗ ನಿಮ್ಮ 7ನೇ ಮನೆಯನ್ನು ಬಿಟ್ಟು 6ನೇ ಮನೆಗೆ ಬರುತ್ತಾನೆ. ಇದು ನಿಮ್ಮ ಶ್ರಮದ ಸ್ಥಾನ.
ಜೀವನದಲ್ಲಿ ನಡೆಯುತ್ತಿದ್ದ ಸಂಘರ್ಷಗಳನ್ನು ರಾಹು ಈಗ ಯಶಸ್ಸಿನ ಹಾದಿಗೆ ತಿರುಗಿಸುತ್ತಾನೆ. 10 ಪಟ್ಟು ವೇಗದ ಲಾಭ. 6ನೇ ಮನೆಯಲ್ಲಿರುವ ರಾಹು ನಿಮ್ಮ ಕೆರಿಯರ್ ಮತ್ತು ಹಣಕಾಸಿನ ಮೇಲೆ 10ನೇ ಮತ್ತು 2ನೇ ಮನೆ ದೃಷ್ಟಿ ಹರಿಸುತ್ತಾನೆ. ಇದರಿಂದ ನಿಮ್ಮ ಆದಾಯ ಮತ್ತು ಲಾಭ 10 ಪಟ್ಟು ಹೆಚ್ಚಾಗುವ ಸಂಭವವಿದೆ. ಬಂಧುಗಳೇ, ಈ ದ್ವಿತೀಯಾರ್ಧವನ್ನು ಇನ್ನಷ್ಟು ಉತ್ತಮಗೊಳಿಸಲು ಕೆಲವು ಸರಳ ಪರಿಹಾರಗಳು ಇಲ್ಲಿವೆ. ಗಣಪತಿ ಆರಾಧನೆ. ನಿಮ್ಮ ರಾಶಿಯಲ್ಲಿ ಕೇತು ಇರುವುದರಿಂದ ಪ್ರತಿದಿನ ಓಂ ಗಂ ಗಣಪತಯೇ ನಮಃ ಎಂಬ ಮಂತ್ರವನ್ನು ಜಪಿಸಿ. ಕುಲದೇವತೆ ಪೂಜೆ. ನಿಮ್ಮ ಕುಲದೇವತೆ ಅಥವಾ ದೇವಿಯ ಆರಾಧನೆ ಮಾಡುವುದರಿಂದ ಜೀವನದಲ್ಲಿ ಪ್ರಗತಿ ಉಂಟಾಗುತ್ತದೆ. ಸೇವೆ. ಪ್ರಾಮಾಣಿಕವಾಗಿ ನಿಮ್ಮ ಕೆಲಸ ಮಾಡಿ ಮತ್ತು ಅಶಕ್ತರಿಗೆ ಸಹಾಯ ಮಾಡಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸಿಂಹ ರಾಶಿಯ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ನಿಮ್ಮ ಜೀವನ ಮಂಗಳಮಯವಾಗಿರಲಿ. ಜೈ ಶ್ರೀರಾಮ್.